ಇಡೀ ದೇಶವೇ ಇವತ್ತು ರಾಮನವಮಿಯನ್ನು ಸಂಭ್ರಮದಿಂದ ಆಚರಿಸ್ತಾ ಇದೆ. ಹೇಗಿತ್ತು ಇವತ್ತು ರಾಮನವಮಿ? ರಾಮೋತ್ಸವದ ರಿಪೋರ್ಟ್ ಇಲ್ಲಿದೆ ನೋಡಿ. ಶ್ರೀರಾಮನವಮಿ ಬಂತು ಅಂದ್ರೆ ಅಯೋಧ್ಯೆ ಅಪ್ಪಟ ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿಯೇ ಬದಲಾಗುತ್ತೆ. ಇಡೀ ನಗರದ ತುಂಬ ರಾಮನಾಮದ ಘೋಷಣೆಗಳೇ ಕೇಳಿ ಬರುತ್ತವೆ. ಇಂದು ಕೂಡ ಆಗಿದ್ದು ಅದೇ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಸನ್ನಿಧಿಯಲ್ಲಿ ಸಡಗರ ಸಂಭ್ರಮದೊಂದಿಗೆ ಭಕ್ತಾದಿಗಳು ರಾಮನವಮಿಯನ್ನು ಆಚರಿಸಿದರು. ರಾಮನೂರಿನಲ್ಲಿ ರಾಮನವಮಿ ಸಡಗರ. ಬಾಲರಾಮನಿಗೆ ಹಣೆಗೆ ತಿಲಕವಿಟ್ಟ ಭಾಸ್ಕರ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಪುರುಷೋತ್ತಮನಿಗೆ ಭವ್ಯ ಮಂದಿರ ಸಿದ್ಧವಾದ ಮೇಲೆ ಇದು ಎರಡನೇ ರಾಮನವಮಿ. ಇಂತಹ ವಿಶೇಷ ದಿನದಂದು ಪೂಜೆ ಪುನಸ್ಕಾರಗಳ ಜೊತೆಗೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಒಂದು ದೊಡ್ಡ ಚಮತ್ಕಾರ ನಡೆಯುತ್ತೆ. ಅದುವೇ ಸೂರ್ಯ ರಶ್ಮಿ ಸ್ಪರ್ಶ. ಪ್ರಭು ಶ್ರೀರಾಮ ಹುಟ್ಟಿದ ಮುಹೂರ್ತದ ಸಮಯಕ್ಕೆ ಸರಿಯಾಗಿ ಆ ಭಾಸ್ಕರನೇ ಬಂದು ಬಾಲರಾಮನಿಗೆ ತಿಲಕ ಇಡ್ತಾನೆ. ಅಂಥದ್ದೊಂದು ಚಮತ್ಕಾರಿ ತಂತ್ರಜ್ಞಾನಕ್ಕೆ ಈ ವರ್ಷವೂ ಬಾಲರಾಮನ ಗರ್ಭಗುಡಿ ಸಾಕ್ಷಿಯಾಗಿದೆ. ಈ ವರ್ಷ ಕೂಡ ಸರಿಯಾಗಿ 12 ಗಂಟೆ ಸುಮಾರಿಗೆ ಭಕ್ತರ ನೆತ್ತಿಯ ಮೇಲಿದ್ದ ಭಾಸ್ಕರ ರಾಮಲಲ್ಲಾನ ಗರ್ಭಗುಡಿ ಪ್ರವೇಶಿಸಿ ತಿಲಕವಿಟ್ಟಿದ್ದ. ಬರೋಬ್ಬರಿ 4 ನಿಮಿಷಗಳ ಕಾಲ ಈ ಸೂರ್ಯ ತಿಲಕ ಚಮತ್ಕಾರ ನಡೆದಿದ್ದು ಕೋಟ್ಯಂತರ ಭಕ್ತರು ಕಣ್ಣಾರೆ ಕಂಡು ಪರಮಾನಂದಗೊಂಡ್ರು. ಪ್ರಭು ಶ್ರೀರಾಮನದ್ದು ಶ್ರೇಷ್ಠ ಜಾತಕ. ರಾಮನ ಜನ್ಮ ಮುಹೂರ್ತದ ಆಧಾರದ ಮೇಲೆ ರಾಮನ ಜನ್ಮದಿನ ಆಚರಿಸಲಾಗುತ್ತೆ. ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ನವಮಿಯಂದು ರಾಮನ ಜನನವಾಯಿತು. ಮಧ್ಯಾಹ್ನ 12 ಗಂಟೆಗೆ ಸೂರ್ಯ ನೆತ್ತಿಯ ಮೇಲಿದ್ದಾಗ ರಾಮನ ಅವತಾರವಾಯಿತು ಅಂತಾನೆ ನಂಬಲಾಗುತ್ತೆ. ರಾಮನ ಜನನವಾದಾಗ ಎಲ್ಲಾ ಗ್ರಹಗಳು ನಕ್ಷತ್ರಗಳು ತುಂಬಾನೇ ಉಚ್ಚವಾಗಿದ್ದವು. ಅಯೋಧ್ಯೆಗೆ ಹರಿದು ಬಂದ ಭಕ್ತ ಸಾಗರ. ಭಕ್ತಾದಿಗಳಿಗೆ ಉಚಿತ ಪ್ರವೇಶಕ್ಕೆ ಅವಕಾಶ. ಇನ್ನು ರಾಮನವಮಿಯನ್ನು ಸಡಗರದಿಂದ ಆಚರಿಸಲು ದೇಶದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಆಗಮಿಸಿದ್ರು. ಬೆಳಗ್ಗೆ 3 ಗಂಟೆಗೆ ಸರಯೂ ನದಿಯಲ್ಲಿ ಪವಿತ್ರ ಸ್ನಾನ ಮುಗಿಸಿದ ಭಕ್ತಾದಿಗಳು ಶ್ರೀರಾಮನ ದರ್ಶನಕ್ಕೆ ಸಾಗರದಂತೆ ಹರಿದು ಬಂದರು. ರಾಮಪಥ ಸಂಪೂರ್ಣ ಭಕ್ತಾದಿಗಳಿಂದಲೇ ತುಂಬಿತ್ತು. ಎಲ್ಲೆಲ್ಲೂ ಜೈ ಶ್ರೀರಾಮ ಎಂಬ ಘೋಷಣೆ ಮಾರ್ಧನಿಸಿತ್ತು. ಇಡೀ ಅಯೋಧ್ಯೆಯೇ ರಾಮನಾಮನ ಜಪದಲ್ಲಿಯೇ ತಲ್ಲೀನವಾಗಿತ್ತು. ಲಕ್ಷಾಂತರ ಭಕ್ತರು ಸಿಂಧೂರ ರಶ್ಮಿ ದರ್ಶನ ಕಂಡು ಕೃತಾರ್ಥರಾದರು. ಇನ್ನು ಭಕ್ತಾದಿಗಳಿಗೆ ಉಚಿತ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ದರ್ಶನ ಶುರುವಾಗಿದ್ದು ರಾತ್ರಿ 9:30ರವರೆಗೆ ಭಕ್ತಾದಿಗಳು ಶ್ರೀರಾಮನ ದರ್ಶನ ಪಡೆಯಲು ಅವಕಾಶ ಮಾಡಿಕೊಡಲಾಗಿದೆ. ಇನ್ನು ರಾಜ್ಯದೆಲ್ಲೆಡೆ ಶ್ರೀರಾಮ ನವಮಿಯನ್ನ ಸಡಗರದಿಂದ ಆಚರಿಸಲಾಗಿದೆ. ರಾಯಚೂರಿನ ಕೋದಂಡರಾಮ ದೇವಾಲಯ ಸೇರಿದಂತೆ ಹಲವು ರಾಮನ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯ ಹಮ್ಮಿಕೊಳ್ಳಲಾಗಿತ್ತು. ಭಕ್ತರಿಗೆ ಪಾನಕ ಪ್ರಸಾದ ಅನ್ನ ಸಂತರ್ಪಣೆಯನ್ನು ಮಾಡಲಾಗಿದೆ. ಇತ್ತ ಹಾಸನದಲ್ಲಿ ಎನ್ಆರ್ ವೃತ್ತದಲ್ಲಿರುವ ವರ್ತಕರ ಸಂಘವು ರಾಮನವಮಿಯನ್ನು ಆಚರಿಸಿದೆ. ಸಿಲಿಂಡರ್ ಅಭಾವವಿದ್ದರೂ ಸೌದೆ ಒಲೆಯ ಮೇಲೆಯೇ ಪಲಾವ್ ಮೊಸರನ್ನ ತಯಾರಿಸಿ ಅನ್ನ ಸಂತರ್ಪಣೆ ಮಾಡಲಾಯಿತು. ಭಕ್ತರಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿ ನೀಡಲಾಯಿತು. ಮರ್ಯಾದಾ ಪುರುಷೋತ್ತಮ ಇಕ್ಷ್ವಾಕು ವಂಶದ ಕುಲತಿಲಕ ಶ್ರೀರಾಮನ ಜನ್ಮದಿನವನ್ನು ದೇಶದೆಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಿಸಲಾಗಿದೆ. ಆದರೆ ಅಯೋಧ್ಯೆಯಲ್ಲಿ ಕಳೆಗಟ್ಟಿದ ಸಂಭ್ರಮ ಮಾತ್ರ ನೋಡಲು 2 ಕಣ್ಣು ಸಾಲದಂತಿತ್ತು. ಸೂರ್ಯರಶ್ಮಿ ಬಾಲರಾಮನಿಗೆ ಸ್ಪರ್ಶವಾದ ಕ್ಷಣವೇ ಒಂದು ದಿವ್ಯ ಅನುಭೂತಿಯನ್ನ ಭಕ್ತರಲ್ಲಿ ನೀಡಿತ್ತು. ಅಯೋಧ್ಯೆ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.